ಸರ್ಕಾರ ಬಂದು 3 ವರ್ಷ ಆದ್ಮೇಲೆ ಈ ತೀರ್ಮಾನ ತೆಗೆದುಕೊಳ್ತಾ ಇರೋದ್ರ ಹಿಂದೆ ನೋಡಿ, ಕನ್ಸಲ್ಟೇಟ್ ಸರ್ಕಾರದ ವಿರುದ್ಧ ಸಮಾವೇಶ ಬೇರೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಈಡೇರಿಸಲಿಲ್ಲ ಅಂತ ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಮುಸ್ಲಿಂ ಸಮಾವೇಶ ಮಾಡ್ತಾ ಇದ್ದಾರೆ. ಈಗ ಕಾರಣಕ್ಕಾಗಿ ಸರ್ಕಾರ ಈ ತೀರ್ಮಾನ ತಗೊಂಡಿದೆ. ಬಿಜೆಪಿ ಅವ್ರಿಗೆ ಕೇಳ್ಬಿಟ್ಟು ನಾವು ಸರ್ಕಾರ ನಡೆಸ್ತೀವೇನ್ರಿ? ಇಟ್ ಇಸ್ ದ ಗವರ್ಮೆಂಟ್ ಆಫ್ ದ ಡಿಸಿಷನ್, ವೆನ್ ಇಟ್ ವಾಂಟ್ಸ್ ಇಟ್ ವಿಲ್ ಟೇಕ್. ಇವ್ರಿಗೇನು ಸಮಸ್ಯೆ? ಈಗ ಬಿಜೆಪಿ ಅವ್ರಿಗೆ ಕೇಳ್ಕೊಂಡು ನಾವು ನೀತಿಗಳು ಮಾಡ್ಬೇಕಾ? ಅವ್ರಿಗೆ ಕೇಳ್ಕೊಂಡು ನಾವು ಯೋಜನೆಗಳು ತಯಾರು ಮಾಡ್ಬೇಕಾ? ನಾವು ಒಂದು ಕನ್ಸಲ್ಟೇಟಿವ್ ಪ್ರೊಸೆಸ್ ಮಾಡಿದ್ವಿ, ಎಲ್ಲ ಸಮುದಾಯಗಳಿಗೆ ಮಾತಾಡಿದ್ವಿ, ಮುಖಂಡರಿಗೆ ಮಾತಾಡಿದ್ವಿ, ಕಾನೂನು ತಜ್ಞರಿಗೆ ಮಾತಾಡಿದ್ವಿ, ಸಂವಿಧಾನ ತಜ್ಞರಿಗೆ ಮಾತಾಡಿದ್ವಿ, ಅದಾದ್ಮೇಲೆ ತಂದಿದ್ದೀವಿ. ವಾಟ್ ಈಸ್ ಬಿಜೆಪಿಸ್ ಪ್ರಾಬ್ಲಮ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗೆ ಏನು ಬೂದಿ ಹಾಕೊಂಡು ಸ್ಕೂಲಿಗೆ ಹೋಗ್ಬೇಡ, ಕಳಿಸ್ಬೇಡ್ರಿ. ಇದೆಲ್ಲ ಹಾಕೋತಾರಲ್ಲ, ಇಲ್ಲಿ ಸಂಡಲ್ ಹಾಕೊಂತಾರೆ, ಕುಂಕುಮ ಹಾಕೊಂತಾರೆ. ನಿಮ್ಗಿಲ್ಲ ಅಂದ್ರೆ ಬಿಡಿ, ಇಷ್ಟ ಇದ್ರೆ ಹಾಕೊಂಡು ಹೋಗಿ, ಯಾರು ಬೇಡ ಅಂದಿದ್ದಾರೆ? ಹೂ ಸ್ಟಾಪಿಂಗ್ ಯು? ನಿಮ್ಮ ಆಚರಣೆ ನಿಮ್ಗಿರ್ಲಿ, ಅವ್ರ ಆಚರಣೆ ಅವ್ರಿಗಿರ್ಲಿ. ಸಂವಿಧಾನದಲ್ಲಿ ಏನು ಅವಕಾಶ ಇದೆ ಅದನ್ನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಅಷ್ಟೇ. ಅಧಿಕೃತವಾಗಿ ಆದೇಶ ಅಲ್ಲ, ಯಾವಾಗ ಜಾರಿ ಮಾಡ್ತೀವಿ ಅಂತ ಅಷ್ಟೇ ಹೇಳಿರೋದು. ಇನ್ನು ಆಪರೇಷನ್ ಗೈಡ್ಲೈನ್ಸ್ ಯಾವುದು ಬಂದಿಲ್ಲ. ಬಂದ ಮೇಲೆ ನೋಡೋಣ. ಈ ವರ್ಷ ಕೆಲಸ ಸಿಗಲ್ಲ ಅಂತ ನೋಡಿ, ನಮ್ಮ ಕಾನೂನು ಹೋರಾಟ ಬಹಳ ಲಿಮಿಟೆಡ್ ಇದಕ್ಕಿದೆ. ಏನು ನಮ್ಮ ಕಾಸ್ ಆಫ್ ಆಕ್ಷನ್ ಅಂದರೆ, ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ನೀವು ಬಂಡವಾಳ ಬಯಸ್ತಾ ಇದ್ರೆ ಅಥವಾ ಖರ್ಚಾಗ್ತಾ ಇದ್ರೆ ನೀವು ನಮ್ಮ ಜೊತೆ ಕನ್ಸಲ್ಟೇಷನ್ ಮಾಡಬೇಕು ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ಅದು ಆಗಿಲ್ಲ. ಇವತ್ತು ಸುಮ್ಮನೆ 40-60% 40% ನಮ್ಮ ಮೇಲೆ ಹೀರಿಕೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆಮೇಲೆ ಗ್ಯಾರಂಟಿಗಳ ಬಗ್ಗೆನೂ ಕೂಡ ಕಾಂಟ್ರಾಕ್ಟರ್ ಈಗ ಅಲವ್ ಇದೆ, 60 ದಿನ ನಿಷೇಧ ಇದೆ, ಅವೆಲ್ಲ ನಾವು ಚರ್ಚೆ ಮಾಡ್ತೀವಿ. ಸರ್, ನೀಟ್ ವಿಚಾರ ನೋಡಿ, ಇದು ನಮ್ಗಿಂತ ಬಿಜೆಪಿ ಅವ್ರಿಗೆ ಕೇಳಬೇಕು ತಾವು. ಇವಾಗ ನೀವು ಹೆಂಗೆ ನಿಮ್ಮ ಏನು 22 ಲಕ್ಷ ಮಕ್ಕಳಿಗೆ ಉತ್ತರ ಕೊಡಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ. ಕಳೆದ 10 ವರ್ಷದಲ್ಲಿ ಕ್ಲೋಸ್ ಟು 89 ಪೇಪರ್ ಲೀಕ್ಸ್ ಆಗಿದೆ. 89 ಪೇಪರ್ ಲೀಕ್ಸ್. ಯಾರಿಗೆ ಜವಾಬ್ದಾರಿ? ಕಲಬುರ್ಗಿನಲ್ಲಿ ನಮ್ಮ ಮಕ್ಕಳಿಗೆ 85% ಬಂದರೆ ಪ್ರಿಯಾಂಕರ್ಗೆ ಕಾರಣ ಅಂತ ಇವರು ಬೊಬ್ಬೆ ಹೊಡಿತಾ ಇದ್ದರು. ಇವತ್ತು ನೀಟ್ ವಿಚಾರದಲ್ಲಿ ಯಾಕೆ ಎಲ್ಲರೂ ಸುಮ್ಮನಿದ್ದಾರೆ? ಎಜುಕೇಷನ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇದೇನು ಮೊದಲೇ ಸರಿ ನಾ ಆಗ್ತಾ ಇರೋದು? 2024 2022 21 ಒಬ್ಬ ರಾಜೀನಾಮೆ ಕೊಟ್ಟಿದ್ದಾನ. ಆಮೇಲೆ ಯಾರು ಇದರಲ್ಲಿ ಮೇನ್ ಅಕ್ಯೂಸ್ಡು? ಬಿಜೆಪಿ ಯುವ ಮೋರ್ಚಾ ಲೀಡರ್ಸು ಎಲ್ಲಿದ್ದಾರಪ್ಪ? ಎಲ್ಲ ನಿಮ್ಮ ಅಪೋಸಿಷನ್ ಲೀಡ್ರು. ಇದೆಲ್ಲ ಮುಚ್ಚಾಕ್ಲಿಕ್ಕೆ ಇವರು ಹಿಜಾಬ್ ತರ್ತಾ ಇರೋದು.